ಆತ್ಮೀಯರೇ, ಈ ದಿನ ಅಪ್ಪು ಸ್ಪೋರ್ಟ್ಸ್ ಕ್ಲಬ್ ಗೌರಿಬಿದನೂರು ಅದರ ಮುಂಚೂಣಿಯನ್ನು ಹೊತ್ಕೊಂಡಿರ್ತಕ್ಕಂಥ ಟೀಮ್ ಕೋಚ್ ಆದಂಥ ರಾಘವೇಂದ್ರ ಅವ್ರನ್ನ ನಿಜವಾಗ್ಲೂ ಅಭಿನಂದಿಸಬೇಕು. ಯಾಕೆಂದರೆ ನಮ್ಮ ಗಡಿ ಭಾಗದಲ್ಲಿ ಇಂಥ ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡು ಅವರ ಸಮಯವನ್ನು ಇದಕ್ಕೆ ಕೊಟ್ಟು ಒಳ್ಳೆ ಟೀಮ್ ರೆಡಿ ಮಾಡಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ಬಂದಿದ್ದಾರೆ. ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ನಮ್ಮ ಗೌರಿಬಿದನೂರಿನ ಅಪ್ಪು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕಬಡ್ಡಿ ಒಂದು ಪಂದ್ಯಾವಳಿಯಲ್ಲಿ ರಾಜ್ಯದಲ್ಲಿ ಸ್ಪರ್ಧಿಸ್ತಾರೆ. ಈಗ ಅಲ್ಲಿ ವಿಜೇತರಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಗೌರಿಬಿದನೂರಿನ ಹೆಸರು ಹಾರಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೂ ಹಾರೈಸ್ತಾ ಇವರೆಲ್ಲರಿಗೂ ದೇವರ ಆಶೀರ್ವಾದ ಹಾಗೂ ಭಾರತ ಮಾತೆಯ ಆಶೀರ್ವಾದ ಸಿಗಲಿ, ಯಶಸ್ವಿಯನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಕ್ಕೆ ಇಷ್ಟಪಡ್ತೀನಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನ ಮಹಿಳಾ ಕಬಡ್ಡಿ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಗೌರಿಬಿದನೂರಿಗೆ ಮಹಿಳಾ ಕಬಡ್ಡಿ ಕ್ರೀಡಾಪಟುಗಳಿಂದ ಮತ್ತೊಂದು ಹೆಮ್ಮೆ. ಗೌರಿಬಿದನೂರು ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಮತ್ತು ಆಯುಕ್ತರಾದ ಎನ್ ರಮೇಶ್, ಜಯಣ್ಣ ಕ್ರೀಡಾಪಟುಗಳನ್ನು ನಗರಸಭೆಗೆ ಕರೆಸಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಮಯದಲ್ಲಿ ಕಬಡ್ಡಿ ಕೋಚ್ ಆದ ರಘು, ಮಾರ್ಕೆಟ್ ಮೋಹನ್, ಉಪಾಧ್ಯಕ್ಷರಾದ ಪಜಲ್ಲೆಲ್ಲಾ ಪೀರ್ ಉಪಸ್ಥಿತರಿದ್ದರು. ಗೌರಿಬಿದನೂರು ನಗರದ ES ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಿಯಾಂಕಾ ಕ್ಯಾಪ್ಟನ್ ನೇತೃತ್ವದಲ್ಲಿ ಮ್ಯಾನೇಜರ್ ವಿಜಯ್ ಮತ್ತು ಕೋಚ್ ರಘು ರವರ ಸಹಕಾರದೊಂದಿಗೆ ಜಿಲ್ಲಾ ಮಟ್ಟದ ಕಬಡ್ಡಿ ಕ್ರೀಡೆಯಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ತರಬೇಕು. ನಮ್ಮ ರಾಘವೇಂದ್ರ ಮಾಸ್ಟರು ಸಕ್ಸಸ್ ಆಗಿ ಫುಲ್ ಡಿಸ್ಟ್ರಿಕ್ಟ್ ಲೆವೆಲ್ ಕಪ್ ಹೊಡ್ಕೊಂಡು ಬಂದವರು, ಮತ್ತೆ ಸ್ಟೇಟ್ ಲೆವೆಲ್ ಹೋಗ್ತಾ ಇದ್ದಾರೆ. ಅದು ಅಲ್ಲಿ ಕೂಡ ಸಕ್ಸಸ್ ಆಗಿ ನಮ್ಮ ಗೌರಿಬಿದನೂರಲ್ಲಿ ಹೆಸರು ತರಬೇಕಂತ ಕೋರ್ತಾ ಇದ್ವಿ. ಅದರಿಂದ ಇನ್ನೂ ಮೇಲಕ್ಕೆ ಯಾವುದೇ ಲೆವೆಲ್ಗಾದರೂ ಹೋಗಬೇಕು ಅಂತ ಆಶೀರ್ವಾದ ಮಾಡಿ ನಾವು ಆಶಿಸ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮಾತು. ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಮ್ಮ ಕಬಡ್ಡಿ ಪ್ಲೇಯರ್ಸ್ನ ಅತಿ ಮುಂಚೂಣಿಯಲ್ಲಿ ಯಶಸ್ವಿಗೊಳಿಸಿ ಈಗ ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆಗಿದ್ದಾರೆ. ಅವರೆಲ್ಲ ಸ್ಟೇಟ್ ಲೆವೆಲಲ್ಲಿ ತುಂಬ ಯಶಸ್ವಿಯಾಗಿ ಮುಂದೆ ಬಂದು ಅವರಿಗೆಲ್ಲ ತುಂಬ ಕೋಚಿಂಗ್ ವತಿಯಿಂದ ನಮ್ಮ ಕೋಚ್ ಮಾಸ್ಟರ್ಗಳಿಗೆ ನಾವು ವಿನಿಸ್ತಾ ಇವರಿಗೆಲ್ಲ ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ಹೋಗ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಕಳು ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಒಂದು ಗೆಲುವು ಸಾಧಿಸಿದ್ದಾರೆ. ಇವರು ನಮ್ಮ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ದೇವರಿಗೆ ಯಶಸ್ವಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಗೌರಿಬಿದನೂರ ಈ ಒಂದು ಕೀರ್ತಿ ತರಲಿ ಅಂತ ಈ ಒಂದು ಕ್ರೀಡಾಪಟುಗಳಲ್ಲಿ ಆಶಿಸ್ತಾ ನಾವು ಮಾಡ್ತೀವಿ. ಕಬಡ್ಡಿಯಲ್ಲಿ ಅದೇ ಹೆಣ್ಮಕ್ಳು ಗೆಲುವು ಸಾಧಿಸಿದ್ದಾರೆ. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಕೋಚರ್ ರಘು ಅವರು. ಈಗ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ರಾಜ್ಯ ಮಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಗೆದ್ಕೊಂಬಲ್ಲಿ ನಮ್ಮ ಗೌರಿಬಿದನೂರು ಕೀರ್ತಿ ಪತಾಕೆ ಹಾರಿಸಲಿ ಅಂತ ಶುಭ ಆಗಲಿ ಎಲ್ರಿಗೂ.